ಸೊ ಇವತ್ತು ನಾನು ಆದ್ಯ ರೆಡಿಯಾಗಿ ಅಮ್ಮನ ಮನೆಗೆ ಬಂದ್ವಿ. ಯಾಕೆ ಅಂತ ಹೇಳಿದ್ರೆ, ಸೊ ಗುಂಡ ಕೂಡ ಬಂದಿದ್ದ, ಅವನು ನೋಡ್ದಂಗೂ ಆಗುತ್ತೆ. ಹಾಗೆ ತಂಗಿದು ಬರ್ತಡೇ ಬೇರೆ ಇದೆ. ಸೊ ಇಲ್ಲೇ ಸೆಲೆಬ್ರೇಷನ್ ಮಾಡೋಣ ಬನ್ನಿ ಅಂತ ನಮ್ಮಪ್ಪ ಕರೆದಿದ್ರು. ಹಾಗಾಗಿ ನಾವು ಕೂಡ ಹೋಗಿದ್ವಿ. ಇನ್ನು ಹೋದ ತಕ್ಷಣ ಆದ್ಯ ಗುಂಡನ್ನ ಎತ್ಕೊಬೇಕು, ನನ್ನ ತೊಡೆ ಮೇಲೆ ಕುಳಿಸಿ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಕೈಯಲ್ಲಿ ಅವಳ ತೊಡೆ ಮೇಲೆ ಸ್ವಲ್ಪ ಹೊತ್ತು ಸಮಾಧಾನ ಆಗೋ ತನಕ ಕುಳಿಸ್ಕೊಂಡಿದ್ಲು. ಸೊ ಅದಾದಮೇಲೆ ಇನ್ನು ಅವ್ರ ಅಣ್ಣ ನೋಡಿ, ಸೊ ಅವ್ನಿಗೆ ಹುಷಾರಿರಲಿಲ್ಲ. ಮುಂಚೆ ಎಲ್ಲ ನಮ್ಮ ಮನೇಲೇ ಇರ್ತಿದ್ದ, ಇತ್ತೀಚೆಗಂತೂ ನಮ್ಮ ಮನೆಗೆ ಬರೋದಿಲ್ಲ. ಸೊ ನಾನು ಮಾತಾಡ್ಸೋಕೆ ಹೋದರೆ ಫೋನ್ ಎತ್ಕೊಂಡು ಮಾತಾಡ್ಸ್ಬಿಡ್ತಾರಂತ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟ. ಅದಾದಮೇಲೆ ಇನ್ನು ಕೇಕ್ ಆರ್ಡ್ರ್ ಕೊಟ್ಟಿದ್ವಲ್ಲ, ಅದನ್ನು ತೊಗೊಂಬಂದ್ವಿ. ಸೊ ಇನ್ನು ನನ್ನ ತಂಗಿ ಬಂದು ಡ್ರೆಸ್ ಚೇಂಜ್ ಮಾಡಿ ಇನ್ನು ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಅಪ್ಪನಿಗೆ ಈ ರೀತಿ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಷನ್ ಮಾಡೋದು, ಎಲ್ಲರೂ ಒಟ್ಟಿಗೆ ಊಟ ಮಾಡೋದು ಅಂದರೆ ತುಂಬ ಖುಷಿ ಕೊಡುತ್ತೆ ಅವ್ರಿಗೆ. ಸೊ ಯಾವಾಗಲೂ ಪಾಪ ಅವರೇ ಆರ್ಗನೈಸ್ ಮಾಡೋದು, ಬನ್ನಿ ಎಲ್ಲ ಇಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು. ಅವ್ರಿಗೇನೋ ಒಂಥರ ಎಲ್ಲರೂ ಒಟ್ಟಿಗೆ ನೋಡೋಕ್ಕೆ ತುಂಬ ಖುಷಿ. ಸೊ ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ ಅಮ್ಮನ ಮನೆಗೆ ಹೋದಾಗ. ಎಲ್ಲರೂ ಮಾತಾಡ್ಕೊಂಡು ಎಲ್ಲ ಒಟ್ಟಿಗೆ ಬಂದು ಹೋಗ್ತೀವಿ. ಸೊ ನಾನು ಸ್ಕೂಲ್ಗೆ ಇರೋದ್ರಿಂದ ಸೊ ರಾತ್ರಿನೇ ಬಂದೆ, ಇವರೆಲ್ಲ ಬೆಳಗ್ಗೆ ಹೋಗ್ತಾರೆ. ಇನ್ನು ನಮ್ಮಪ್ಪ ಅಂತೂ ಫುಲ್ಲು ಖುಷಿ. ಸೊ ಏನು ಬೇಕೆ ಕೇಳ್ರಿ ಅಂತ ಹೇಳ್ತಿದ್ರು. ಸೊ ಇನ್ನು ನನಗೆ ಬೇಡ, ಜಾಸ್ತಿ ಗಂಟ್ಲು ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಂಗಿನೂ ಕೂಡ ಜಾಸ್ತಿ ಕೇಕ್ ಏನು ತಿನ್ನಲಿಲ್ಲ. ನಾನಂತೂ ಸ್ವಲ್ಪ ಕೂಡ ಕೇಕ್ ಮುಟ್ಟಲಿಲ್ಲ. ಬಿಕಾಸ್ ನನ್ನ ಥ್ರೋಟ್ ಈಗಲೇ ನೋಡಿ ಇನ್ಫೆಕ್ಷನ್ ಆಗಿಬಿಟ್ಟು ಈಗ ಒಂಚೂರು ಬೆಟರ್ ಆಗಿದೆ ನನ್ನ ಗಂಟ್ಲು. ಹಾಗಾಗಿ ನಾನು ಕೇಕ್ ಏನು ತಿನ್ನಲಿಲ್ಲ. ಇನ್ನು ಕೇಕ್ ಎಲ್ಲ ತಿಂದಾದ್ಮೇಲೆ ನಮ್ಮಪ್ಪ ಜಾಸ್ತಿ ಮಸಾಲೆ ಪುರಿ ತಂದಿದ್ರು. ಸೊ ಬೇಡ ಅಂತ ಹೇಳ್ತಿದ್ರು, ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬುಡ್ಡೆ ಹಾಕ್ಬಿಟ್ಟು ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಸೊ ಎಲ್ಲರೂ ಒಂದು 2 ಪೀಸ್ ತಿನ್ಕೊಂಡು ನಾವು ಮನೆ ಕಡೆ ಬಂದ್ವಿ.